ರಾಜ್ಯ ರಾಜಕಾರಣದಲ್ಲಿ ಹಲ್ಚಲ್ ಸೃಷ್ಟಿಸಿದ್ದ ಹನಿ ಟ್ರ್ಯಾಪ್ ವಿಚಾರದ ಸಂಬಂಧಪಟ್ಟಂತೆ ರಾಜಣ್ಣ ಅವರ ಸ್ಟೇಟ್ಮೆಂಟು ಮತ್ತೆ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಹಾಗಾದರೆ ಹನಿ ಟ್ರ್ಯಾಪ್ ವಿಚಾರದಲ್ಲಿ ಯೂಟರ್ನ್ ಅನ್ನು ತೆಗೆದುಕೊಂಡ್ರ ರಾಜಣ್ಣ ಅನ್ನುವಂತಹ ಪ್ರಶ್ನೆ ಮುನ್ನೆಲೆಗೆ ಬರ್ತಾ ಇದೆ. ನನಗೆ ಟೈಮ್ ಇಲ್ಲ, ಹನಿ ಟ್ರ್ಯಾಪ್ ಹೇಳಿಕೆಯನ್ನು ಕೊಡೋದಕ್ಕೆ ಆಗಲ್ಲ. ಹನಿ ಟ್ರ್ಯಾಪ್ ಆರೋಪದ ಬಗ್ಗೆ ಹೇಳಿಕೆಗೆ ಒಪ್ಪದ ಸಚಿವ ರಾಜಣ್ಣ, ನಾನು CID ವಿಚಾರಣೆಗೆ ಬರಲ್ಲ, ನನಗೆ ಪಕ್ಷದ ಕೆಲಸ ಇದೆ, ಶುಕ್ರವಾರ ಬೆಂಗಳೂರಿನಲ್ಲಿರ್ತೀನಿ, ಆಗ ಹೇಳಿಕೆಯನ್ನು ಕೊಡ್ತೀನಿ. 15 ದಿನದಿಂದ ಹೇಳಿಕೆ ಕೊಡೋದಕ್ಕೆ ಸಚಿವ ರಾಜಣ್ಣ ಹಿಂದೇಟನ್ನು ಹಾಕ್ತಿದ್ದಾರಂತೆ. ಒಂದಿಲ್ಲೊಂದು ಕಾರಣವನ್ನು ಕೊಡ್ತಿದ್ದಾರೆ ಸಚಿವ ರಾಜಣ್ಣ ಅನ್ನೋದು ಗೊತ್ತಾಗ್ತಾ ಇದೆ. ಹನಿ ಟ್ರ್ಯಾಪ್ ನಡೆದಿರೋದೇ ಸುಳ್ಳ, ಕಟ್ಟುಕತೆಯನ್ನು ಸೃಷ್ಟಿಸಿದ್ರ ರಾಜಣ್ಣ ಅನ್ನೋದು ಈಗ ಮುನ್ನೆಲೆಗೆ ಬರ್ತಾ ಇರುವಂತಹ ಪ್ರಶ್ನೆ. ಸದನದಲ್ಲಿ ಹನಿ ಟ್ರ್ಯಾಪ್ ವಿಚಾರ ಪ್ರಸ್ತಾಪಿಸಿದ್ರು, ಅಬ್ಬರಿಸಿದ್ರು, ಒಬ್ಬಿರಿದ್ರು. 48 ಶಾಸಕರ ಈ ಹನಿ ಟ್ರ್ಯಾಪ್ ಯತ್ನ ಆಗಿದೆ ಅನ್ನುವಂತಹ ವಿಚಾರವನ್ನು ಹೇಳಿದರು. ಆ ಆರಂಭ ಶೂರತ್ವ ಈಗ ಕಾಣಿಸ್ತಾ ಇಲ್ಲ ರಾಜಣ್ಣ ಅವರಲ್ಲಿ. ಹಾಗಾಗಿ ರಾಜಣ್ಣ ಅವರು ಈ ಹನಿ ಟ್ರ್ಯಾಪ್ ಯತ್ನದ ಆರೋಪ ಮಾಡಿದ್ರಲ್ಲ, ಅದರಿಂದ ಯೂಟರ್ನನ್ನು ತೆಗೆದುಕೊಂಡ್ರ ಅನ್ನುವಂತಹ ಪ್ರಶ್ನೆ, ಅವರು ನಡೆದುಕೊಳ್ತಾ ಇರುವಂತಹ ರೀತಿ, ಅವರು ಕೊಡ್ತಾ ಇರುವಂತಹ ಹೇಳಿಕೆಯಿಂದ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇದೆ. ಈ ಹನಿ ಟ್ರ್ಯಾಪ್ ವಿಚಾರದಲ್ಲಿ ರಾಜ್ಯ ರಾಜಕಾರಣದಲ್ಲಿದ್ದಂತಹ ಸುಂಟ್ರಗಾಳಿ, ಸುನಾಮಿ ಎಲ್ಲವೂ ಕೂಡ ತಣ್ಣಗಾದಂತೆ ಕಾಣಿಸ್ತಾ ಇದೆ. ಹಾಗಾಗಿಯೇ ರಾಜಣ್ಣ ನಡೆ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಈಗಾಗಲೇ ರಾಜ್ಯ ಸರ್ಕಾರ ಏನೋ CID ವಹಿಸ್ಬಿಟ್ಟಿತ್ತು, ಬಟ್ CID ವಹಿಸಿದ್ದೇ ಬಂತು. ರಾಜಣ್ಣ ಸುತ್ತಮುತ್ತಲಿನವರ ಸ್ಟೇಟ್ಮೆಂಟನ್ನು ದಾಖಲಿಸ್ಕೊಂಡಿದ್ದಾರೆ. ರಾಜಣ್ಣ ಇನ್ನೂ ಕೂಡ ಇನ್ವೆಸ್ಟಿಗೇಷನ್ಗೆ ಹಾಜರಾಗ್ತಾ ಇಲ್ಲ. ಹಾಗಾದರೆ ಹನಿ ಟ್ರ್ಯಾಪ್ ವಿಚಾರ ಹಳ್ಳ ಹಿಡಿತಾ ಅನ್ನುವಂತಹ ಪ್ರಶ್ನೆ ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಕ್ರೈಮ್ ಬ್ಯೂರೋ ಹೆಡ್ ಮುರಳಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುರಳಿ, ಹನಿ ಟ್ರ್ಯಾಪ್ ವಿಚಾರದಲ್ಲಿ ಆರಂಭದಲ್ಲಿದ್ದಂತಹ ಶೂರತ್ವ ರಾಜಣ್ಣ ಅವರಲ್ಲಿ ಕಾಣಿಸ್ತಾ ಇಲ್ಲ. ಮೊದಲಿಗೆ ಎಬ್ಬಿಸಿದಂತಹ ಬಿರುಗಾಳಿ, ಸುಂಟ್ರುಗಾಳಿ, ಸುನಾಮಿ ಎಲ್ಲ ತಣ್ಣಗಾಗ್ಬಿಡ್ತು ಅಂತನಾ? ಏನಿದು ರಾಜಣ್ಣ ಅವರ ನಡೆ ಏನು ಸೂಚಿಸ್ತಾ ಇದೆ ಅಂತ ಹೇಳಿ ಮುರಳಿ? ಪ್ರೇಮ್, ಏನಂದರೆ ಕಳೆದ 1 ತಿಂಗಳಿಂದನೂ ಕೂಡ ಈ ಹಲ್ಚಲ್ ನಡೀತಾನೆ ಇದೆ. ಯಾಕೆಂದರೆ ರಾಜಣ್ಣ ಅವರು ಯಾವಾಗ ದೂರು ಕೊಡ್ತಾರೆ ಅನ್ನೋದ್ರ ಬಗ್ಗೆನೂ ಕೂಡ ಸಾಕಷ್ಟು ತಡವನ್ನು ಮಾಡಿದರು. ಆದರೆ ದೂರು ಕೊಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಪದೇ ಪದೇ ಮಾಧ್ಯಮಗಳು ಪ್ರಶ್ನೆ ಮಾಡಿದ ಬಳಿಕ ಅನಿವಾರ್ಯ ಎಂಬಂತೆ ಒಂದು ದೂರನ್ನು ಕೊಟ್ಟಿರೋಂಥದ್ದು. ಅದು ಕೊಟ್ಟಂಥ ದೂರೇನಿತ್ತು, ಆ ದೂರಿನಲ್ಲೂ ಕೂಡ ಯಾವುದೇ ರೀತಿಯ ಮಾಹಿತಿಗಳನ್ನು ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡಿಲ್ಲ. ಕೇವಲ 3 ಪುಟಗಳ ದೂರನ್ನು ಕೊಡ್ತಾರೆ. ಅದರಲ್ಲೂ ಕೂಡ ಒಂದಷ್ಟು ಅನುಮಾನಾಸ್ಪದ ವ್ಯಕ್ತಿಗಳು ಅನ್ನೋದ್ರ ಮಾತ್ರ ಉಲ್ಲೇಖವನ್ನು ಮಾಡ್ತಾ ಹೋಗ್ತಾರೆ. ಆ ಹಿನ್ನೆಲೆಯಲ್ಲಿ ಈಗ ಅದನ್ನು ಕ್ಲಾರಿಫಿಕೇಷನನ್ನು ಪಡ್ಕೊಳ್ಳೋದಕ್ಕೆ ವಿಚಾರಣೆ ಮಾಡಬೇಕು ಅಂತೇಳಿ CID ಅಧಿಕಾರಿಗಳಿಗೆ ಇಡೀ ಪ್ರಕರಣವನ್ನು ಏನು ರಾಜ್ಯ ಸರ್ಕಾರ ವಹಿಸಿರುವಂಥದ್ದು. ಆದರೆ ರಾಜ್ಯ ಸರ್ಕಾರ ವಹಿಸಿದಂಥ ಪ್ರಕರಣವನ್ನು CID ಅಧಿಕಾರಿಗಳು ಟೇಕ್ ಓವರನ್ನು ಮಾಡ್ತಾರೆ. ಟೇಕ್ ಓವರನ್ನು ಮಾಡಿ ಅವರ ಸುತ್ತಮುತ್ತ ಇರುವಂಥವ್ರು, ಅವರ ಗನ್ಮ್ಯಾನ್ ಇರ್ಬೋದು, PA ಇರ್ಬೋದು, OST ಇರ್ಬೋದು, ಇವರೆಲ್ಲರನ್ನೂ ಕೂಡ, ಅಂದರೆ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಸೆಂಟ್ರಿ ಇರ್ಬೋದು, ಇವರೆಲ್ಲರನ್ನೂ ಕೂಡ ವಿಚಾರಣೆಗೊಳಪಡಿಸೋ ಸಂದರ್ಭದಲ್ಲಿ ಅವರು ಯಾವುದೇ ರೀತಿಯ ಪೂರಕವಾದ ಮಾಹಿತಿಗಳನ್ನು ಕೂಡ ಕೊಟ್ಟಿಲ್ಲ. ಆದರೆ ದೂರನ್ನು ಕೊಟ್ಟಂಥವರು ಮತ್ತು ಸಂತ್ರಸ್ತರು ಆಗಿರುವಂಥ ರಾಜಣ್ಣ ಅವರ ಹೇಳಿಕೆಗಳನ್ನು ದಾಖಲು ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಕಳೆದ 15 ದಿನಗಳಿಂದನೂ ಕೂಡ. ಯಾಕೆಂದರೆ ಈ ಹಿಂದೆ ಯುಗಾದಿ ಹಬ್ಬ ಬಂದಿತ್ತು. ಆ ಸಂದರ್ಭದಲ್ಲಿ ನಾನು ಊರಲ್ಲಿ ಇಲ್ಲ ಅಂತ ಹೇಳಿ ಒಂದು ಉತ್ತರವನ್ನು ಹೇಳಿ ಊರಿಗೆ ಹೋಗಿದ್ರು, ಅಂದರೆ ತುಮಕೂರಿಗೆ ಹೋಗಿದ್ರು. ತುಮಕೂರಿಗೆ ಹೋಗಿ ಹೇಳಿಕೆಯನ್ನು ದಾಖಲನ್ನು ಕೂಡ ಮಾಡಿರಲಿಲ್ಲ. ಅದಾದ ಬಳಿಕ ಬಂದು CM ಅವರ ಜೊತೆಯಲ್ಲಿ ದೆಹಲಿಗೆ ಹೋಗ್ತೀನಿ, ದೆಹಲಿಯ ಪ್ರವಾಸದಲ್ಲಿದ್ದೀನಿ ಅಂತೇಳಿ ದೆಹಲಿಗೆ ಹೋಗಿದ್ರು. ದೆಹಲಿಯಿಂದ ಬಂದು 2 ದಿನಗಳಾಗಿದ್ದಾವೆ. ಈ ಸಂದರ್ಭದಲ್ಲೂ ಕೂಡ ಹೇಳಿಕೆಗಳನ್ನು ದಾಖಲು ಮಾಡಲಿಕ್ಕೆ ನಾನು ಮುಂದಾಗ್ತಾ ಇಲ್ಲ. ಮತ್ತು AICC ಕಾರ್ಯಕ್ರಮ ಇದೆ, ನಾಳೆ ಮತ್ತು ನಾಡಿದ್ದು 2 ದಿನ ಕಾರ್ಯಕ್ರಮ ಇದೆ, ಶುಕ್ರವಾರದ ನಂತರ ನಾನು ಫ್ರೀ ಇರ್ತೀನಿ ಅನ್ನೋ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ CID ಅಧಿಕಾರಿಗಳಿಗೆ ಯಾವುದೇ ರೀತಿಯ ಹೇಳಿಕೆಗಳನ್ನು ಕೂಡ ದಾಖಲನ್ನು ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಅದೊಂದು ರೀತಿಯಲ್ಲಿ ಮೊದಲು ಆರಂಭ ಶೂರತ್ವ ಇತ್ತು. ನನಗೆ ಯಾರೋ ಹನಿ ಟ್ರ್ಯಾಪನ್ನು ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. 48 ಜನರ ವಿಡಿಯೋ CDಗಳಿದ್ದಾವೆ, ಈ ರೀತಿಯ ಪೆನ್ಡ್ರೈವ್ಗಳಿದ್ದಾವೆ. ಈ ರೀತಿಯ ರಾಜಾರೋಷವಾಗಿ ಹೇಳಿಕೆ ಕೊಟ್ಟಂಥ ರಾಜಣ್ಣ ಅವರು ಈಗ ಅವರ ಪ್ರಕರಣದಲ್ಲೇ ಹೇಳಿಕೆಯನ್ನು ಕೊಡಲಿಕ್ಕೆ ಯಾಕೆ ಇಷ್ಟೊಂದು ಹಿಂದೇಟನ್ನು ಆಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಅನುಮಾನಗಳು ಮೂಡ್ತಾ ಇರೋಂಥದ್ದು. ಯಾಕೆಂದರೆ ಯಾರಿಗೂ ಬೇಡವಾದಂಥ ಕೂಸಾಗಿರೋಂಥದ್ದು ಈ ಪ್ರಕರಣ. ಯಾಕೆಂದರೆ ಆ ಕಡೆ ರಾಜ್ಯ ಸರ್ಕಾರವು ಕೂಡ ಯಾವುದೇ ರೀತಿ ಒತ್ತಾಯವನ್ನು ಮಾಡ್ತಾ ಇಲ್ಲ. CID ಅಧಿಕಾರಿಗಳಿಗೆ ಹೇಳಿಕೆಗಳನ್ನು ಕೂಡ ದಾಖಲು ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ತಡ ಆಗ್ತಾ ಇದೆ. ಇನ್ನು ರಾಜಣ್ಣ ಅವರು, ಅಂದರೆ ಸಂತ್ರಸ್ತರಾಗಿರುವಂಥ ರಾಜಣ್ಣ ಅವರು ಈ ಪ್ರಕರಣದ ಬಗ್ಗೆ ಹೇಳಿಕೆಯನ್ನು ಕೊಡಲಿಕ್ಕೆ ಬರದೇ ಇರುವಂಥದ್ದು. ಈ ಎಲ್ಲ ಬೆಳವಣಿಗೆಗಳನ್ನ ನೋಡಿದ್ರೆ ಒಂದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಇದೊಂದು ಯಾರಿಗೂ ಕೂಡ ಬೇಡವಾಗದೇ ಇರುವಂಥ ಕೂಸು. ಆ ಕೂಸನ್ನು ಎತ್ತು ಯಾರು ಕೂಡ ಲಾಲನೆ ಪಾಲನೆ ಮಾಡಲಿಕ್ಕೆ ಇಷ್ಟವನ್ನು ಪಡ್ತಾ ಇಲ್ಲ. ಒಟ್ಟಿನಲ್ಲಿ ಈ ಪ್ರಕರಣವನ್ನು ಕೈ ಬಿಡಬೇಕು ಅಂತೇಳಿ ಸರ್ಕಾರವು ಕೂಡ ಚಿಂತನೆಯನ್ನು ಮಾಡ್ತಾ ಇದೆ. ಒಂದು ಕಡೆಯಲ್ಲಿ ರಾಜಣ್ಣವರು ಕೂಡ ಅದೇ ರೀತಿಯ ಚಿಂತನೆಯನ್ನು ಮಾಡ್ತಾ ಇರೋಂಥದ್ದು. ಪ್ರೇಮ್, ಮುರಳಿ, ಸದನದಲ್ಲಿ ಈ ವಿಚಾರವನ್ನು ಪ್ರಸ್ತಾಪಿಸಿದ್ದಾಗಲೇ ಇದೊಂದು ದೊಡ್ಡ ವಿಚಾರ ಆಗುತ್ತೆ ಅಂಥೇಳಿ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಬಟ್ ರಾಜಣ್ಣ ಅವರ ಉದ್ದೇಶ ಇದರಲ್ಲಿ ಈಡೇರಿದಂತೆ ಕಾಣಿಸ್ತಾ ಇದೆ.
ಹಾಗಾಗಿ ಈಗ ತನಿಖೆಗೆ ಹಾಜರಾಗೋದು ಕೂಡ ಡೌಟ್ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಬಟ್ ಸರ್ಕಾರದ ನಡೆ, ರಾಜಣ್ಣ ಅವರ ನಡೆ ಇದೆಯಲ್ಲ, ಅವ್ದು ನೋಡ್ತಾ ಇದ್ರೆ ಬಹುತೇಕ ಈ ಕೇಸು ಮುಕ್ತಾಯ ಆದಂಗೆನೆ ಅಂತ ಅರ್ಥನ ಹೇಗೆ ಅಂತ ಹೇಳಿ? ಖಂಡಿತ ಬಹುತೇಕ ಅದೇ ರೀತಿಯ ಭಾವನೆಗಳಲ್ಲಿ ತಿಳ್ಕೊಳ್ಬೇಕಾಗಿರುತ್ತದೆ, ಅದೇ ರೀತಿ ಭಾವಿಸ್ಬೇಕಾಗಿರೋಂಥದ್ದು. ಮುಕ್ತಾಯ ಆದ ಹಂತದಲ್ಲೇ ಇದೆ. ಇದು ಯಾರು ಕೂಡ ತಲೆಯನ್ನು ಕೆಡಿಸ್ಕೊಳ್ತಾ ಇರೋಂಥ ಪ್ರಕರಣ ಆಗಿರೋಂಥದ್ದು. ಯಾಕೆಂದರೆ ಸದನದ ಒಳಗಡೆ ಹೇಳಿದಂಥ ಸಂದರ್ಭದಲ್ಲಿ ಸದನದ ಒಳಗಡೆ ಒಂದು ರೀತಿಯಲ್ಲಿ ನನ್ನ ಮೇಲೆ ಯಾವುದೋ ದೊಡ್ಡ ಅಪರಾಧವನ್ನು ಮಾಡಲಿಕ್ಕೆ ಒಂದಷ್ಟು ಪ್ರಯತ್ನಗಳನ್ನು ಮಾಡಿದ್ದಾರೆ, ಈ ರೀತಿಯ ವಿಚಾರಗಳನ್ನು ರಾಜಣ್ಣ ಅವರು ಹೇಳಿದರು. ಆ ಸಂದರ್ಭದಲ್ಲಿ ವಿರೋಧ ಪಕ್ಷದವರು ಕೂಡ ಸಾಕಷ್ಟು ವಿರೋಧವನ್ನು ಮಾಡಿ ಪ್ರತಿಭಟನೆಯನ್ನು ಮಾಡುವಂಥ ಪ್ರಯತ್ನಗಳನ್ನು ಮಾಡಿದರು. ಜೊತೆಗೆ ರಾಜಣ್ಣ ಅವರನ್ನು ಉಳಿಸಬೇಕು ಅಂದರೆ ಅವರದೇ ಪಕ್ಷದವರು ಈ ರೀತಿಯ ಪ್ರಯತ್ನಗಳನ್ನು ಮಾಡಿದ್ದಾರೆ ಅನ್ನೋ ಆರೋಪಗಳನ್ನು ಕೂಡ ಹೇಳ್ತಾ ಬಂದರು. ಯಾವಾಗ ವಿರೋಧ ಪಕ್ಷದವರು ಈ ರೀತಿಯಲ್ಲಿ ಹರಿಹಾಯ್ತಾ ಬಂದರು, ಆ ಸಂದರ್ಭದಲ್ಲಿ ಆ ಪ್ರಕರಣವನ್ನು ವಿರೋಧ ಪಕ್ಷದಿಂದ ಕಣ್ತಪ್ಪಿಸೋದಕ್ಕೆ ಒಂದಷ್ಟು ವಿಚಾರಣೆಯನ್ನು ನೆಪದಲ್ಲಿ ಇಡೀ ಪ್ರಕರಣ CIDಗೆ ಹೊತ್ತಾಕುವಂಥ ಕೆಲಸವನ್ನು ಮಾಡಿದರು. CIDಗೆ ಪ್ರಕರಣ ಹೋಯಿತು. CIDಗೆ ಪ್ರಕರಣ ಹೋಗಿ ಆಲ್ರೆಡಿ 15ರಿಂದ 20 ದಿನಗಳಾಗಿದ್ದಾವೆ. 20 ದಿನಗಳಾದರೂ ಕೂಡ ಯಾವುದೇ ರೀತಿಯ ಡೆವಲಪ್ಮೆಂಟ್ಗಳು ಕೂಡ ನಡೀತಾ ಇಲ್ಲ. ಜೊತೆಗೆ ಅವ್ರ ಸುತ್ತಮುತ್ತ ಇದ್ದಂಥವ್ರು ಕೊಟ್ಟಂಥ ಹೇಳಿಕೆಗಳೇನಿತ್ತು, ಆ ಹೇಳಿಕೆಗಳು ಕೂಡ ಯಾವುದೇ ರೀತಿಯ ಪೂರಕವಾದ ಸಾಕ್ಷ್ಯಗಳನ್ನು ಇಡೀ ಪ್ರಕರಣಕ್ಕೆ ಕೊಡ್ತಾ ಇಲ್ಲ. ಅಂದರೆ ಇದೇನು ತನಿಖೆನೇ ನಡೀತಾ ಇಲ್ಲ, ವಿಚಾರಣೆಯನ್ನು ನಡೆಯುವಂಥ ಸಂದರ್ಭದಲ್ಲಾದರೂ ಕನಿಷ್ಠ ಪಕ್ಷ ಅವ್ರಿಗೆ ಸಹಕಾರವನ್ನು ಕೊಡಬೇಕು, ಅಥವಾ ಅವರ ಬಳಿಯಲ್ಲಿರುವಂಥ ಎವಿಡೆನ್ಸ್ಗಳಿತ್ತು ಆ ಎವಿಡೆನ್ಸ್ಗಳನ್ನು ಕೊಡಬೇಕಾಗಿರುವಂಥದ್ದು. ಆ ಎವಿಡೆನ್ಸ್ಗಳನ್ನು ಕೊಟ್ಟ ಬಳಿಕ ಅದಕ್ಕೆ FIR ಮಾಡಬೇಕಾ, FIR ಮಾಡಬಾರ್ದಾ, ಅಥವಾ ತನಿಖೆನ ಮಾಡಬೇಕಾ ಮಾಡಬಾರ್ದಾ ಅನ್ನೋದ್ರ ಬಗ್ಗೆ ತೀರ್ಮಾನವನ್ನು ಮಾಡ್ಕೊಳ್ಬೋದು. ಆದರೆ ಪ್ರಾಥಮಿಕ ಹಂತದ ವಿಚಾರಣೆಗೆ ಇಷ್ಟು ತಡವನ್ನು ಮಾಡ್ತಾ ಇರೋಂಥದ್ದು, ಇಷ್ಟು ಉದಾಸೀನತ್ವವನ್ನು ತೋರಿಸ್ತಾ ಇರೋಂಥದ್ದನ್ನ ನೋಡಿದ್ರೆ ಗೊತ್ತಾಗ್ತಾ ಇದೆ ಅವ್ರಿಗೆ ಈ ಪ್ರಕರಣ ಬೇಡವಾಗಿದೆ. ಸರ್ಕಾರಕ್ಕೂ ಕೂಡ ಬೇಡವಾಗಿರುವಂಥದ್ದು, ರಾಜಣ್ಣ ಅವ್ರಿಗೂ ಕೂಡ ಈ ಪ್ರಕರಣ ಬೇಡವಾಗಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ಪ್ರೇಮ್, ಥ್ಯಾಂಕ್ ಯು ಮುರಳಿ ತಮ್ಮೆಲ್ಲ ಮಾಹಿತಿಗೆ. ಅಲ್ಲಿಗಾಗಿ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ರಾಜಣ್ಣ ಅವರು ಯಾವ ಉದ್ದೇಶಕ್ಕಾಗಿ ಈ ವಿಷಯವನ್ನು ರೈಸ್ ಮಾಡಿದ್ರೋ ಆ ವಿಷಯ ಫುಲ್ಫಿಲ್ ಆಗಿದೆ. ಹಾಗಾಗಿ ಆ ವಿಷಯ ಈಗ ಮುಕ್ತಾಯದ ಹಂತಕ್ಕೆ ತೆಗೆದುಕೊಂಡು ಹೋಗೋ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಇನ್ವೆಸ್ಟಿಗೇಷನ್ ಕೂಡ ಹಾಜರಾಗೋ ಡೌಟು ಅಂತ ಹೇಳ್ತಿದ್ದಾರೆ.